ನಮಸ್ಕಾರ. ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾಮಾನ್ಯವಾಗಿ ನಮ್ಮಲ್ಲಿ ಈ ಗಣೇಶನ ಕೂರಿಸೋವಂಥ ಸಂಪ್ರದಾಯ ಇಲ್ಲ. ಆದರೂ ಕೂಡ ಇನ್ನು ಮುಂದೆ ನನ್ನ ಮಕ್ಕಳು ಈ ಸಂಪ್ರದಾಯನ ಮುಂದುವರಿಸ್ಕೊಂಡು ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ನನಗಿರೋದು ಗಂಡು ಮಕ್ಕಳಾಗಿರೋದ್ರಿಂದ ಅವರು ಇದನ್ನು ಕಂಟಿನ್ಯೂ ಮಾಡಿಕೊಂಡು ಮುಂದೆ ಅವರ ಒಂದು ಲೈಫಲ್ಲಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅಂತ. ಸೊ ಇವತ್ತು ನಾನು ಗಣೇಶ ಹೊರಗಡೆಯಿಂದ ತರೋದಕ್ಕಿಂತ ಸ್ಪೆಷಲಾಗಿ ನಾವೇ ಮಾಡೋಣ, ನಾನು ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ಮಾಡೋಣ ಅಂದ್ಕೊಂಡು ಇವತ್ತು ಈ ಗಣೇಶನ ರೆಡಿ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ಬೋದು. ಕಮಾನ್. ನಿಮ್ಮನೇಲಿ ನೀವೆಲ್ಲ ಹೇಗೆ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಟೈಮ್ ನಾವು ಕೂಡ ಒಂದಷ್ಟು ಇನ್ಪುಟ್ನ ತಗೋಬೋದು ನಿಮ್ಮಿಂದ. ಓಕೆ ಚಿನ್ನ, ಈಗ ನಾವು ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಫಸ್ಟ್ ಟೈಮ್ ಗಣೇಶ ಮಾಮಿನ ಕೂರಿಸ್ತಾ ಇದ್ದೀವಿ ಅಲ್ವಾ? ಹೇಗನ್ಸುತ್ತೆ ನಿಮಗೆ? ಖುಷಿಯಾಗಿದೆಯಾ? ಅಷ್ಟು ಪುಟ್ಟು ಹೊಟ್ಟೆನಾ? ಒಂಚೂರು ದೊಡ್ಡ ಹೊಟ್ಟೆ ಬೇಕು ಚಿನ್ನ. ಹೇಗನ್ಸುತ್ತೆ ಚಿನ್ನ? ಏನು ಮಾಡ್ತಿದ್ಯಾ ಕಂದ ನೀನು? ನಾನೇನು ಮಾಡ್ತೀನಿ ಅದನ್ನು ಕಾಪಿ ಮಾಡ್ತಾ ಇದ್ದಾನೆ ನನ್ನ ಮಗ. ಸೊ ಮಕ್ಕಳು ಹೀಗೆ ನಾವೇನು ಮಾಡ್ತೀವಿ ಅದನ್ನು ಹೊಟ್ಟೆ ಇನ್ನೊಂಚೂರು ದೊಡ್ಡದಾಗಿ ನಾವೇನು ಮಾಡ್ತೀವಿ ಅದನ್ನು ನಮ್ಮ ಮುಂದಿನ ಪೀಳಿಗೆ ನಡೆಸ್ಕೊಂಡು ಹೋಗ್ತಾರೆ. ಅದಕ್ಕಿದೆ ನಿದರ್ಶನ. ನನ್ನ ಮಗ ನೋಡಿ ಇಲ್ಲಿ ನಾನು ಏನೇನು ಪೇಂಟ್ ಬ್ರಷಲ್ಲಿ ಏನೇನು ಮಾಡ್ತಿದ್ದೀನಿ ಅದನ್ನು ಅವನು ಇಲ್ಲಿ ಮಾಡ್ತಾ ಇದ್ದಾನೆ. ಯು ಕ್ಯಾನ್ ಶೋ ದಿಸ್. ಎಸ್. ಸೊ ನಾವು ಒಂದಷ್ಟು ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸ್ಕೊಡೋದಕ್ಕೆ ಪ್ರಯತ್ನ ಪಡೋಣ. ನಾವು ನಮ್ಮ ಮಕ್ಕಳಿಗೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಬರೀ ಹೊರಗಡೆ ಟೀಚರ್ಸ್ ಏನು ಕಲಿಸ್ತಾರೆ ಅಷ್ಟು ಮಾತ್ರ ಆಗಿದೆ. ಬಟ್ ನಮ್ಮ ಮಕ್ಕಳಿಗೆ ತಂದೆ ತಾಯಿ ಕಲಿಸೋದೇ ಮುಖ್ಯ ಆಗುತ್ತೆ. ಅದೇ ಅವ್ರಿಗೆ ಕೊನೆವರೆಗೂ ಬರೋದು. ಸೊ ಹಾಗಾಗಿ ಆದಷ್ಟು ಒಂದಷ್ಟು ಒಳ್ಳೆ ವಿಚಾರಗಳನ್ನ ಅವ್ರ ತಲೆಯಲ್ಲಿ ತುಂಬೋದಕ್ಕೆ ಪ್ರಯತ್ನ ಪಡೋಣ. ಸೊ ಇಷ್ಟು ಸಾಕಾ? ಇಷ್ಟು ಚಿಕ್ಕದು? ಇದು ಚಿಕ್ಕದಾಗಲಿಲ್ವಾ ಚಿನ್ನ? ಹೊಟ್ಟೆ ಗಣೇಶನ ಹೊಟ್ಟೆ ಯಾವುದನ್ನ? ನನ್ನ ಮಗನಿಗೆ ಪೆನ್ನೆಲ್ಲ ಈ ಥರ ಮಾಡೋದು ಅಂದರೆ ಭಾರಿ ಇಷ್ಟ. ಚಿನ್ನ ಬೇಡ. ಸಾಮಾನ್ಯವಾಗಿ ಈ ಥರ ಕ್ರಾಫ್ಟ್ ವರ್ಕ್ಸ್ ಎಲ್ಲ ನಾವು ಚಿಕ್ಕ ಮಕ್ಕಳು ಇರುವಾಗ ಮಾಡ್ತಾ ಇದ್ವಿ. ಆದರೆ ಈಗಿನ ಕಾಲದ ಮಕ್ಕಳಿಗೆ ಇದೆಲ್ಲ ತುಂಬಾ ದೂರ ಉಳಿದ್ಬಿಟ್ಟಿದೆ. ಯಾಕಂದರೆ ಬರೀ ಟಿ ವಿ ನೋಡೋದು, ಮೋಸ್ಟ್ ಆಫ್ ದ ಟೈಮ್ ಅವರು ಟಿ ವಿ ಆಮೇಲೆ ಮೊಬೈಲ್. ಇರು ಚಿನ್ನ, ಏನೋ ಒಂದು ಹೇಳ್ತಾ ಇದ್ದೀನಿ ಅಲ್ಲಿ ಜನಕ್ಕೆ. ಓಕೆ, ನನ್ನ ಮಗಂಗೆ ಹೊಟ್ಟೆ ಹಾಕಬೇಕಂತೆ. ನನ್ನ ಮಗ ಸ್ವಲ್ಪ ಈ ಪಾಟ್ರಿ ಅದು ಇದು ಮಾಡ್ತಾ ಇರ್ತಾನೆ. ಸೊ ನಾನು ಆದಷ್ಟು ಟಿ ವಿನ ಅವಾಯ್ಡ್ ಮಾಡ್ತೀನಿ ಅವ್ರಿಗೆ. ವಾವ್ ಚಿನ್ನ, ಇಲ್ಲಿ ನೋಡಿ, ಇಲ್ಲಿ ಗಣೇಶನ ಹೊಟ್ಟೆ. ನೀನು ತಲೆ ಫುಲ್ಲು ಕ್ಯಾಮ್ರಾಗೆ ಇಡ್ತೀಯ ಧ್ರುವ, ಫುಲ್ಲು ತಲೆ ಕ್ಯಾಮ್ರಾಗೆ ಇಡ್ತೀಯ. ಮಾಡೋಣ ಬಿಡು. ಹೊಟ್ಟೆ ಅಲ್ಲ ಅದು ಬೇರೆ. ನೋಡ್ದಾ, ಬೆನ್ನಾಯ್ತು ಇವಾಗ. ನೀ ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಅಲ್ಲೋಡು, ಅಮ್ಮ ಮಾಡ್ತೀನಿ ಚಿನ್ನ. ಚಿನ್ನ, ನೀನು ಈ ಕೆಲಸಕ್ಕೆ ನೀನಾ ಚಿನ್ನ? ಓಕೆ, ಈ ಥರ ಕೆಲಸಕ್ಕೆಲ್ಲ ಓಡಿ ಬರ್ತೀಯಲ್ಲ ಮಗನೇ. ಸ್ಕೂಲಿನ ಕೆಲಸ ಅಥವಾ ಬುಕ್ ಎತ್ತಿಟ್ಕೊಳ್ಳೋ ಕೆಲಸ, ಬಟ್ಟೆ ಹೊಕ್ಕಳು ಮಾಡೋಣ ಇದಕ್ಕೆ. ಅದು ಇದ್ರೆ ಎಸ್, ಅರ್ಧ ಗಣೇಶ ರೆಡಿ ಆಯಿತು. ಇವತ್ತು ಗಣೇಶನ ಹಬ್ಬದ ದಿನ ಎಲ್ಲರ ಮನೆಗೂ ಹೋಗಿ ಕಡುಬು ತಿನ್ಕೊ ಬಂದಿರೋದು ಗಣೇಶ. ನೈಸ್. ಕಡುಬು ಪರವಾಗಿಲ್ಲ ಚಿನ್ನ. ನನ್ನ ಮಕ್ಕಳು ಮಾಡೋದು ಇದೇ ಕೆಲಸ. ನಾನು ಗಣೇಶಂಗೆ ಹೊಕ್ಕಳು ಮಾಡಿದ್ರೆ ಹೊಕ್ಕಳು ಕ್ಲೋಸ್ ಮಾಡಿ ಅಷ್ಟು ದಪ್ಪ ಇಲ್ಲ ಅಂತ.
ಓಕೆ ಚಿನ್ನ ಚಿನ್ನ ಗಣೇಶ ಮಾಮಿ ಯಾರು? ವಕ್ರತುಂಡ ಮಹಾಕಾಯ ಹೇಳು. ವಕುಟುಂಡ ಹಾಂ ಮಯಕಾತೆ ಹಾಂ ಚುಜಕುಟಿ ಹಾಂ ಸಮಸ್ತಾನ ಹಾಂ ನಿರ್ವಿಘ್ನಂ ನಿರ್ವಿಘ್ನ ಕುರುವೇ ದೇವೋ ಗುರುದೇವ ಸರ್ವಕಾರ್ಯೇಷು ಸರ್ವದಾ. ಅದು ತಲೆ ಇಟ್ಬಿಟ್ಟು ಮಾಡೋಣ. ಇವತ್ತು ಎಕ್ಸ್ಪೆರಿಮೆಂಟಲ್ ಗಣೇಶನ ಮಾಡ್ತಾ ಇದ್ದೀವಿ. ದಯವಿಟ್ಟು ಏನಾದರೂ ಸ್ವಲ್ಪ ಆಚೆ ಈಚೆ ಆದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಚಿನ್ನ ಇಲ್ಲಿಂದ ಕೈ ಬರುತ್ತಕ್ಕಂದ. ಅಲ್ಲ ಇಲ್ಲಿಂದ. ಹಾಂ ಅಮ್ಮ ಅಂತ ಗಣೇಶ ಮಾಡಿ ವಾವ್ ಸೂಪರ್. ನನ್ನ ಮಗನ ಗಣೇಶನ ನೋಡ್ಬಿಡಿ. ಮಕ್ ವೆರಿ ನೈಸ್. ಕುತ್ಕೆ ಮಾಡ್ಬಿಡಿ ಫಸ್ಟ್. ಕುತ್ತಿಗೆ ಇಲ್ಲ ಚಿನ್ನ, ಹಿಂಗೆ ಡೈರೆಕ್ಟು. ಬಿಕಾಸ್ ಗುಂಡಣ್ಣ ಅಲ್ಲ ಗಣೇಶ. ನೋಡಿ ಕುತ್ಕೆಯನ್ನು ಅಂತ ಯಾವುದೋ ಸ್ನೋಮನ್ ಅಂತ ಹಿಂಗೆ ಕಾಣಿಸ್ತಾ ಇರೋದು. ಇರ್ಲಿ ಚಿನ್ನ, ಅಮ್ಮ ಕುತ್ತಿಗೆ ಇರಲ್ಲ ಚಿನ್ನ. ದಪ್ಪಗಿರೋರ್ಗೆ ಇಷ್ಟಕ್ಕೆ ಹಿಂಗಿರುತ್ತೆ. ಗಣೇಶ ಮಾಡಿದ ಅಮ್ಮ ಗಣೇಶ ಮಾಡಿ. ವೆರಿ ನೈಸ್ ಚಿನ್ನ, ವೆರಿ ಕ್ಯೂಟ್. ಅಮ್ಮ ಇದನ್ನ ಹಾಕ್ಬಿಟ್ಟೆ ತಲೆ ಮಣ್ಣ. ಇರು ಒಂದು ನಿಮಿಷ. ಕೈ ಕೊಡಿ ಇವಾಗ, ಕೈ ಮಾಡು. ನೋಡಿ ಇಲ್ಲಿ ನಮ್ಮ ಗಣೇಶ. ಆದರೆ ಹೊಟ್ಟೆನ ಪಾಪ ಮುಂದೆ ಎಲ್ಲ ಎಳೆದಿಟ್ಬಿಟ್ಟಿದ್ದಾನೆ ನನ್ನ ಮಗ. ಚಿನ್ನ ಇದು ಗಣೇಶನ್ ಮಾಡ್ತಿದ್ಯೋ ಅಥವಾ ಪಾಯಸ ಮಾಡ್ತಿದ್ಯೋ? ಇದೆಲ್ಲ ಬೇಕು. ಚಿನ್ನ ಪಾಯಸ ಮಾಡ್ತಿದ್ಯಾ ಚಿನ್ನ ಹಬ್ಬಕ್ಕೆ? ಗಣೇಶ ಮಮ್ಮಿ ಪಾಯಸ ತಿನ್ನಲ್ಲ. ನನ್ನ ಮಗ ಪಾಯಸ ಮಾಡ್ತಿದ್ದಾನೆ. ಮಣ್ಣಲ್ಲಿ ಪಾಯಸ. ಹಾಂ ಬಬಲ್ಸ್ ಬಬಲ್ಸ್. ಹಾಂ ಸರಿ ಮಾಡು ಚಿನ್ನ. ಓಕೆ, ನಾನು ಆಟ ಆಡ್ಕೊಂಡು ಮಕ್ಳ ಜೊತೆ ಕೂತ್ಕೊಂಡ್ಬಿಟ್ರೆ ಗಣೇಶನ್ ಇವತ್ತು ಮಾಡ್ದಂಗೆ. ಅಮ್ಮ ಹೋಗಿ ಅಡುಗೆ ಬೇರೆ ಮಾಡ್ಬೇಕೀಗ. ಅಮ್ಮ ಹ್ಞೂ ಕೈ ತೊಳಿ ಮಾಡ್ತೇನೆ. ಕೈ ತೊಳಿ ಮಾಡ್ತೀಯಾ? ಹಾ ಬೇಡ, ಫಸ್ಟ್ ಗಣೇಶನ್ ಮಾಡು ಚಿನ್ನ. ಇಲ್ಲ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಮಕ್ಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದೇ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಬರೀ ಯಾವಾಗಲೂ ನಮ್ಮದೇ ಆದಂಥ ಕೈಲೊಂದು ಮೊಬೈಲ್ ಇದ್ಬಿಟ್ರೆ ಸಾಕು, ನಮಗೆ ಪ್ರಪಂಚನೇ ಬೇಡ. ಇನ್ನು ಮಕ್ಳು ಏನು ಮಾಡ್ಬೇಕು ಹೇಳಿ? ಈ ರೀತಿ ಅವ್ರ ಜೊತೆ ಒಂದಷ್ಟು ಟೈಮ್ ಅಟ್ಲೀಸ್ಟ್ ಅಕೇಷನಲ್ಲಿ ಯಾವಾಗಾದರೂ ಹಬ್ಬ ಹರಿದಿನಗಳಲ್ಲಿ ಈ ರೀತಿ ಮಕ್ಳ ಜೊತೆ ಸ್ಪೆಂಡ್ ಮಾಡಿದ್ರೆ ಇದು ಅವ್ರಿಗೆ ಮೆಮೊರಿನಲ್ಲಿ ಯಾವಾಗಲೂ ಉಳಿಯುತ್ತೆ. ಕೈ ಏನು ಮಾಡಿದ್ರಿ ಅಮ್ಮ? ಇಲ್ಲಿದೆ ಚಿನ್ನ. ಇನ್ನೊಂದಲ್ಲಿ ಇಲ್ಲಿದೆಯಲ್ಲ. ಎಷ್ಟು ಚಿಕ್ಕಕ್ಕೆ ದಪ್ಪಕ್ಕೆ. ಯಪ್ಪ ಇವತ್ತು ಗಣೇಶನ್ ಮಾಡ್ಬೇಕು ಚಿನ್ನ ಬೇಗ. ನಾನು ಪೇಟ ಮಾಡ್ತೀನಿ, ನಿನ್ನ ಕೈ ಮಾಡು ನೀಟಾಗಿ. ಹ್ಞೂ ಓಕೆ, ಗಣೇಶ ಆಲ್ಮೋಸ್ಟ್ ರೆಡಿ ಆಗ್ತಾ ಇದ್ದಾರೆ. ಹಾಂ, ನಿಜ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ಪೇಷನ್ಸ್ ಬರೋದೇ ಮಕ್ಕಳು ಹುಟ್ಟಿದ ಮೇಲೆ. ಅದರಲ್ಲೂ ಗಂಡು ಮಕ್ಕಳು ಹುಟ್ಟಿದ್ರಂತೂ ಮುಗ್ದೋಯ್ತು ತಾಳ್ಮೆ. ಏನು ಮಾಡ್ತಿದ್ಯಾ ಕಂದ? ನೋ, ಇಲ್ಲಿ ಮಾಡು ಅದನ್ನು. ಇದರಲ್ಲಿ ಡಿಸೈನ್ ಮಾಡು ಚಿನ್ನ. ನೋಡು, ಬೈಲಿ ಬೈಲಿ ಬೈಲಿ. ಮತ್ತೆ ಅಮ್ಮ ಈ ಥರ ಮಣ್ಣು ಕೊಡಲ್ಲ ನಿಮಗೆ ಅಲ್ವಾ ಡಿಸೈನ್ ಮಾಡೋಕ್ಕೆ. ಬೈಲಿ, ಇವತ್ತು ಒಂದು ದಿವಸ ಚಾನ್ಸು ಮಾಡ್ಕೊಬಿಡು. ಇಲ್ಲಡ, ವಾವ್, ಇಲ್ಲಿ ನೋಡಿಲ್ಲಿ ಮಾಡು ಚಿನ್ನ. ನೋಡಿ ರೆಡಿ ಕೈ. ಈಗ ಪೇಟ ಪೇಟ ಮಾಡೋಣ. ಕೊಡು 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 ಬೇಗ. ನಮ್ಮದೇ ಒಂಥರ ಸ್ಪೆಷಲ್ ಗಣೇಶನ ಹಬ್ಬ ಅನಿಸುತ್ತೆ ಇವತ್ತು ಈ ಸರ್ತಿ ನನ್ನ ಮಕ್ಕಳ ಜೊತೆ. ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಳ್ತೀನಿ. ಮಜಾ ಮಾಡಿ. ಚೆನ್ನಾಗಿ ಬಂತು ಗಣೇಶ ಮಾಡಿದ್ದು ಅಂದರೆ ಮಾತ್ರ ನೀವು ಇದನ್ನು ಕಾಪಿ ಮಾಡಿ, ಇಲ್ಲ ಅಂದರೆ ಕಾಪಿ ಮಾಡಬೇಡಿ. ನೆಕ್ಸ್ಟ್ ಇಯರ್ ಮತ್ತೆ ಒಳ್ಳೆ ಗಣೇಶನ ಮಾಡಿ ತೋರಿಸ್ತೀವಿ. ಓಕೆ, ವಾವ್, ಸೂಪರ್ ಸೂಪರ್. ಕಡಕಾಯಿ. ಎಸ್. ಓ ಸಾರಿ ಅಮ್ಮ. ಆಯ್ತಮ್ಮ. ನನ್ನ ಮಗ ಮಣ್ಣಿನ ವಾಸನೆ ನೋಡ್ತಾ ಇದ್ದಾನೆ. ಚಂದ ಅಲ್ಲ ಚಿನ್ನ? ಚಿನ್ನ ತಲೆ ಹಂಗೆಲ್ಲ ಅರ್ಜೆಂಟಾಗಿ ಮಾಡಬೇಡ ಧ್ರುವ. ಹಂಗಲ್ಲ ಕಿವಿ ಹಿಂಗೇನೋ ಗಂಟಾಕ್ದಂಗಿದೆ, ಬೇಡ. ನೋ, ಅಲ್ದು ವೇಟ್. ಇರೋ ಚಿನ್ನ, ಇರಪ್ಪ. ಯಾರೋ ಹೇಳ್ತಿದ್ರಲ್ಲ ಕಿವಿ ಮಾಡೋದೇ ದೊಡ್ಡ.
ಎಲ್ಲಿ ಹೋಗ್ಬಿಟ್ರಿ ಇವರು? ನೋಡ ನೋಡ, ಏಕೆ? ಎಸ್ ಎಸ್, ಆಲ್ಮೋಸ್ಟ್ ಗಣೇಶನ ಆಕಾರ ಬರ್ತಾ ಇದೆ. ಅಮ್ಮ ನನ್ನ ಕಣ್ಣಿಂದನೇ ದೃಷ್ಟಿಯಾಗುತ್ತೆ. ಲಾಸ್ಟಲ್ಲಿ ನಿಮಗೂ ತೋರಿಸ್ತೀನಿ ನೋಡಿ. ನೀರು ಕೊಡಿ. ಏನಕ್ಕೆ? ಅದು ಒಂದು ಕಪ್ಗೆ ಹಾಕೋ ಚಿನ್ನ. ಇಲ್ಲಿ ಅಣ್ಣಂಗೆ ನೀರಂತೆ ಕೊಡು. ಎಸ್, ಇಟ್ಟು ಅಮ್ಮ, ನಾನು ಏನಪ್ಪ ಮಾಡಲಿ? ಇಟ್ಟು ಇದು ಏನು ಗೊತ್ತಾ ಚಿನ್ನ, ನಾವು ಹಾರ್ಟ್ ಶೇಪ್ ಮಾಡ್ತೀವಿ ಗೊತ್ತಾ ಕಂದ? ನೋಡಿ. ನಾನು ಏನೋ ಹೇಳ್ತಿದ್ದೀನಿ, ಕೇಳಿಸ್ಕೊ ಚಿನ್ನ ಒಂಚೂರು. ಅಮ್ಮ ಅಮ್ಮ, ಇದು ಯಾಕೆ ಇಲ್ಲಿ ತನಕ ಮಾಡಿಟ್ಟಿದ್ದೀರಾ? ಏನನ್ನ? ಬೇಡವಾ? ಅಮ್ಮ ಅಮ್ಮ, ನೀನೇ ಮಾಡಿದ್ದಲ್ವಾ ಕಂದ? ಅಲ್ಲ, ಸೊಂಡ್ಲು ಇಷ್ಟುದ್ದ ಮಾಡಿಬಿಟ್ಟು ಮೋದಕ ಕೈಯಲ್ಲಿ ಇಡೋದು ಬೇಡವಾ ಅಂತಿದ್ದಾನೆ ಇದು ಅಮ್ಮ ನೋಡಿ. ಅಮ್ಮ ಅಮ್ಮ, ಹಿಂದೆ ಹೆಂಗ್ ಕಾಣಿಸ್ತಿದೆ ಅನ್ಕೊಂತೀರಾ? ಚೆನ್ನಾಗಿದೆ, ಹಿಂಗೆ ಕೂತಿದ ಗಣೇಶ್. ಯಾರು ಹೊಡೆದಿಟ್ಟಿಲ್ಲ. ಚಿನ್ನ ಚೆನ್ನಾಗಿದೆ, ಸುಮ್ಮನೆ ಇರು. ಅಮ್ಮ ಧ್ರುವ, ಸುಮ್ಮನೆ ಇರು. ಏನು ಮಾಡ್ತೀಯ ಈಗ ಅದನ್ನ? ಅಮ್ಮ ಅಮ್ಮ, ಇರು ಕಂದ. ಬಣ್ಣ ಹಾಕಿ ಕೊಡು ಚಿನ್ನ. ಭಾರಿ ಕಷ್ಟ ಉಂಟು ಗಂಡು ಮಕ್ಕಳನ್ನ ಮೇಂಟೈನ್ ಮಾಡೋದು. ಫಸ್ಟ್ ಕೈ ಇಡು, ಕೈ ಮಾಡು. ಅದಿರಲಿ ಚಿನ್ನ, ಆಮೇಲೆ ಒಂದು ಶಲ್ಯ ಹಾಕ್ಬಿಡೋಣ ನೀಟಾಗಿ. ಇವನಿಗೆ ಸಾಮಾನ್ಯ ಒಂದು ವರ್ಷ ಇರ್ಬೋದು. ಆ ಟೈಮಲ್ಲಿ ನಾವು ಗೌರಮ್ಮನ ಊರಲ್ಲಿ ಕೂರಿಸ್ತೀವಿ, ಗೌರಮ್ಮನ ತರ್ತೀವಿ. ನಮ್ಮ ಯಜಮಾನ್ರ ಊರಲ್ಲಿ ಅಂದರೆ ಸಾಗರ, ಶಿವಮೊಗ್ಗ ಎಲ್ಲ ನಿಮಗೆ ಗೊತ್ತಿರಬಹುದು. ಅಲ್ಲಿ ಗೌರಮ್ಮನ ಕೂರಿಸೋದು, ಗೌರಿ ಹಬ್ಬನೇ ತುಂಬ ಶ್ರೇಷ್ಠವಾಗಿ ಮಾಡ್ತಾರೆ. ಈ ಹಬ್ಬನ ಮಾಡುವಾಗ ನಾವು ಪ್ರತಿ ವರ್ಷ ಅಲ್ಲೋಗಿ, ನಾನು ಮನೆ ಹಿರಿ ಸೊಸೆ ಆಗಿರೋದ್ರಿಂದ ಅಲ್ಲಿ ನಾನೇ ನಿಂತು ಮಾಡಬೇಕಾಗುತ್ತೆ. ಸೊ ಈ ಹಬ್ಬ ಮಾಡೋ ಟೈಮಲ್ಲಿ ಏನಾಯಿತು ಅಂದರೆ, ಹಬ್ಬ ಎಲ್ಲ ಆಯಿತು, ಇವನು ತುಂಬ ಹಠ ಮಾಡ್ತಿದ್ದ. ಹಠ ಮಾಡ್ತಾ ಇದ್ನಲ್ಲ, ಗೌರಮ್ಮನ್ನೆಲ್ಲ ಕೂರಿಸಿ, ಅದು ಕೂರಿಸಿರ್ತೀವಲ್ಲ, ಕೈ ಕಾಲು ಗೌರಮ್ಮಂದು ಇದೆಲ್ಲ ಇರುತ್ತಲ್ಲ, ಪಾರ್ಟ್ಸ್ ಎಲ್ಲ ಸೆಪ್ರೇಟ್ ತೆಗೆದಿಟ್ಟಿದ್ವಿ ಗೌರಮ್ಮನ. ಅಂದರೆ ನಾವು ಗೌರಮ್ಮ ಅಂದರೆ ಇದರಲ್ಲಿ ಏನು ಕಳಸದಲ್ಲಿ ನೀರನ್ನ ನಾವು ಗಂಗೆನ ತೊಗೊಂಡು ಬಂದು ಅದನ್ನು ಗೌರಮ್ಮ ಅಂತ ಪೂಜಿಸಿ 3 ದಿನ ಆದಮೇಲೆ ಅದನ್ನು ಮತ್ತೆ ನೀರಿಗೆ ಬಿಡ್ತೀವಿ. ಸೊ ಈ ಥರ ಇರುವಾಗ ಅವನಿಗೆ ಅದ್ರದ್ದು ಪಾರ್ಟ್ಸ್ ಇತ್ತಲ್ಲ, ಅದನ್ನು ತೊಗೊಂಡೋಗಿ ಅಲ್ಲೊಂದು ಕಡೆ ನಮ್ಮ ಅತ್ತೆ ಇಟ್ಟಿದ್ರು. ಅದನ್ನು ನೋಡಿಬಿಟ್ಟು ಏನಾದರೂ ಹೆದರಿಸ್ಬೇಕು ಅಂದರೆ ಗೌರಮ್ಮ, ಗೌರಿ ಮಮ್ಮಿ ಬರ್ತಾ ಇದ್ದಾರೆ ನೋಡು ಅಂದರೆ ಫುಲ್ ಹೆದರ್ಕೊಬಿಡೋನು. ಊಟ ತಿಂಡಿ ಮಾಡ್ತಿರ್ಲಿಲ್ಲ. ನಾವು ಅದು ತೋರಿಸಿದ್ರೆ ಸಾಕು ಚೆನ್ನಾಗಿ ಬೇಗ ತಿನ್ನೋದು, ಹಠ ಮಾಡ್ತಿರ್ಲಿಲ್ಲ, ಎಲ್ಲ ಮಾಡೋನು. ಅಮ್ಮ, ಅದು ನನಗೆ ಇನ್ನೂ ನೆನಪಿದೆ. ಹಾಂ, ವಿಂಡೋಲಿ ಸೌಂಡ್ ಬಂದರೆ ಸಾಕು, ಅಲ್ಲೇ ಗೌರಮ್ಮ ಇತ್ತು. ಸೊ ಗೌರಮ್ಮ ಅಲ್ಲೇ ಇದೆ ಅಂತಂದರೆ ಸಾಕು, ಫುಲ್ ಹೆದರ್ಕೊಬಿಡೋನು. ಗೊತ್ತಿಲ್ವಾ? ಅದು ಹಾಗೆ ನಾನು ಹೇಳಿದ್ದೆ ಚಿನ್ನ, ನನ್ನ ಫ್ರೆಂಡ್ ಅಲ್ವಾ ಗೌರಮ್ಮ. ಏ ಅಮ್ಮ ಅಂದರೆ ಬಿಡು. ಸೊ ಇದು ನಮ್ಮ ಗೌರಿ ಗಣೇಶ ಹಬ್ಬದ ಒಂದು ತುಣುಕು. ಸೊ ಈ ವರ್ಷ ಹೆಂಗಾಗುತ್ತೆ ನೋಡಲೇಬೇಕಲ್ಲ ನೀವೆಲ್ಲ. ಇದು ಚೆನ್ನಾಗಿ ಅಲ್ಲ, ನನ್ನ ಮಗ ಮಾಡಿದ್ದಲ್ವಾ ಅದಕ್ಕೆ. ಸೊ ಕಿವಿಗೆ ಏನಾದರೂ ಒಂಚೂರು ಲೈನ್ಸ್ ಹಾಕೋಣ. ಎಸ್, ಹಾಂ ಚಿನ್ನ. ಸುಮ್ಮನೆ ಇರು ಚಿನ್ನ. ನೀನು ಮಾಡಿದ್ದಕ್ಕೆ ಯಾವ್ದಾದ್ರು ಆ ಥರ ಕಾಮಿಡಿ ಮಾಡ್ತೀನಾ ಹೇಳು? ದೊಡ್ಡವ್ರ ಥರ ಇರಬೇಕು ಚಿನ್ನ, ಚಿಕ್ಕ ಮಕ್ಳ ಥರ ಆಡಬಾರ್ದು. ಓಕೆ ನಮ್ಮ ಗಣೇಶ ಮಾಮಿ ಆಲ್ಮೋಸ್ಟ್ ನಾಟ್ ಲೈಕ್ ದಟ್ ಚಿನ್ನ. ಓಕೆ, ವೆಯ್ಟ್ ಒಂಚೂರು ನೀರು ಹಾಕಣ್ಸು ಅಂಟ್ಕೊಳ್ಳುತ್ತೆ.
ನನ್ನ ಮಗನಿಗೆ ಈ ಥರ ಕ್ಲೇ ಕೆಲಸಗಳು ಮಾಡೋದಂದರೆ ಭಾರಿ ಇಷ್ಟ. ಕ್ರಿಯೇಟಿವ್ ಆಗಿ ಸ್ವಲ್ಪ ತಲೆ ತಿಂತಾನಷ್ಟೆ ಅಲ್ಲ ಚಿನ್ನ? ನೀನಲ್ಲ ಕಂದ, ಅಣ್ಣ. ಇರು ಚಿನ್ನ, ಒಂದು ನಿಮಿಷ. ವೇಟ್ ಐಲ್ ಡೂ ದಟ್. ಗಿವ್. ಪಾಪ ಗಣೇಶಂಗೆ ಹೊಟ್ಟೆ ಭಾರ ಆಗ್ಬಿಟ್ಟು ಚಿನ್ನ. ಓ ಅಮ್ಮ, ಹಾವನ್ನೇ ಮಾಡಿಲ್ಲ, ಅವನು ಸರಾನು ಮಾಡಿಲ್ಲ. ಮಾಡೋಣ, ಸರ ಮಾಡೋಣ. ಹಾವು ಮಾಡ್ಬೇಕು ಮುಖ್ಯವಾಗಿ ಈಗ. ಓಕೆ, ನಾವು ಈ ಗಣೇಶನ್ ಮಾಡ್ತಾ ಇದ್ದೀವಿ, ತುಂಬ ಪರಿಶ್ರಮ ಇದೆ. ದಯವಿಟ್ಟು ನೀವು ಒಳ್ಳೊಳ್ಳೆ ಕಮೆಂಟನ್ನ ಕೊಡಿ. ಚಿನ್ನ, ಈ ಕಿವಿ ಯಾಕೋ ಚಿಕ್ಕದಾಯ್ತು ಚಿನ್ನ. ಇಲ್ಲ, ಕರೆಕ್ಟ್. ಈ ಕಿವಿ ಸೂಪರ್ ಆಗಿ ಬಂತು. ನಾನು ಕಿತ್ತಾಕಿಲ್ಲ ಚಿನ್ನ, ಅದು ಸ್ವಲ್ಪ ದೊಡ್ಡದಿದ್ದಿದ್ರೆ ನೋಡು. ಎಸ್, ಗಣೇಶ ಮಾಮಿದು ಕತೆ ಗೊತ್ತಾ ಚಿನ್ನ ನಿನಗೆ? ಒಂದಿನ ಏನಾಗುತ್ತೆ, ಗಣೇಶ ಮಾಮಿ ಇದೇ ರೀತಿ ಎಲ್ಲರ ಮನೆಗೂ ಹೋಗ್ಬಿಟ್ಟು ಕಾಯಿ ಕಡುಬು ಪೂಜೆ ಮಾಡಿಸ್ಕೊಂಡು ಕಾಯಿ ಕಡುಬೆಲ್ಲ ತಿನ್ಕೊಂಡು ಮನೆಗೆ ವಾಪಸ್ ಬರ್ತಾ ಇರ್ತಾನೆ. ಹೆಂಗೆ ಬರ್ತಾ ಇರ್ತಾನೆ ಗಣೇಶ ಮಾಮಿ? ಅದ್ರದ್ದು ವಾಹನ ಇಲಿ ಮೇಲೆ ಕೂತ್ಕೊಂಡು ಆರಾಮಾಗಿ ಹಿಂಗೆ ಬರ್ತಾ ಇರ್ತಾನೆ, ಹೊಟ್ಟೆ ದಪ್ಪ ಇಟ್ಕೊಂಡು. ಬರ್ತಾ ಇರುವಾಗ ಏನಾಗುತ್ತೆ, ಅದು ಭಾರ ತಡಿಲಾರ್ದಲೇ ಇಲಿ ಗಣೇಶ ಮಾಮಿನ ಬೀಳಿಸ್ಬಿಡುತ್ತೆ. ಬಿದ್ದಿದ ತಕ್ಷಣ ಅದೇನಾಗುತ್ತೆ, ಗಣೇಶ ಮಮ್ಮಿದು ಹೊಟ್ಟೆ ಒಡೆದೋಗ್ಬಿಡುತ್ತೆ. ಕಡ್ಬಿದ್ದಿದ್ದು ಹೊಟ್ಟೆ ಅದು ಒಡೆದೋಗಿದ್ದ ತಕ್ಷಣ ಮೇಲ್ ನೋಡ್ತಿದ್ದಿದ್ದು ಚಂದ್ರಂಗೆ ಸಖತ್ ನಗು ಬಂದ್ಬಿಡುತ್ತೆ. ಅಯ್ಯಯ್ಯೋ, ನೀನು ಬೇಕಾ ಈ ಥರ ಎಲ್ಲ ಮಾಡ್ತಿದ್ದೀಯಲ್ಲ, ಪುಟಾಣಿ ಇಲಿ ಮೇಲೆ ಕೂತ್ಕೊಂಡು ಬಂದಿದೆಯಲ್ಲ ನೀನು ಅಂತ ಜೋರಾಗಿ ನಗಕ್ಕೆ ಶುರು ಮಾಡಿಬಿಡ್ತಾನೆ. ನಕ್ಕಿದ ತಕ್ಷಣ ಗಣೇಶ ಮಮ್ಮಿಗೆ ಕೆಟ್ಟು ಕೋಪ ಬಂದ್ಬಿಡುತ್ತೆ. ನೀನು ನನ್ನ ನೋಡಿ ನೀನು ನಗ್ತೀಯ ಅಲ್ವಾ, ನಿನಗೆ ಶಾಪ ಕೊಡ್ತೀನಿ ಅಂತ ಗಣೇಶ ಮಮ್ಮಿ. ಏನಂತ ಶಾಪ ಕೊಟ್ಟಿರ್ಬೋದು ಹೇಳು ನೋಡೋಣ. ನಿನ್ನನ್ನು ನನ್ನ ಇದ್ರದ್ದು ಏನೋ ಗಣೇಶ ಹಬ್ಬದಲ್ಲಿ ನಿನ್ನನ್ನು ಯಾರು ನೋಡ್ತಾರೋ ಅವ್ರಿಗೆ ಕೆಟ್ಟದಾಗಲಿ ಅಂತ. ಏನು ಕೆಟ್ಟದಾಗಲಿ ಅಂದರೆ ಅಪವಾದ ತಾಗಲಿ ಅಂತ. ಅಪವಾದ ಅಂದರೆ, ಈಗ ಅಪವಾದ ಅಂದರೆ ಏನು ಹೇಳು? ಕಳ್ತನ ಮಾಡಿರೋ ಅಪವಾದ, ಕದ್ದುಬಿಟ್ಟ ಏನೋ ಅನ್ನೋದು ಅಪವಾದ, ಅಥವಾ ಏನೋ ಕೆಟ್ಟ ಕೆಲಸ ಮಾಡಿಬಿಟ್ಟ ಅನ್ನೋ ಅಪವಾದ ಬರುತ್ತಲ್ಲ. ಸೊ ಆ ಥರ ಅಪವಾದ ತಾಗಬೇಕು ನಿನ್ನನ್ನು ಯಾರು ನೋಡ್ತಾರೆ ಅವ್ರಿಗೆ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಕತೆ ಅರ್ಥ ಆಯ್ತಾ? ನನ್ನ ಮಗ ಗಣೇಶನ್ ಮಾಡೋದ್ರಲ್ಲೇ, ಗಣೇಶ ಅಲ್ಲ ಇಲಿನ ಮಾಡೋದ್ರಲ್ಲಿ ಭಾರಿ. ಇಲಿ ಅಣೆ ಕುಂಕುಮ ಬಚ್ಚಿನ ಇದೆ. ಶುಕ್ಲಾಂ ಬರೆದರ ಮೇಲೆ ಕಣ್ಣು ಮುಚ್ಚಿ ಹೇಳಿ. ಶಾಂತ ಹೇ. ಹಾಂ, ಬನ್ನಿ ಇಟ್ಕೊಳ್ಳಿ. ಇಟ್ಕೊಂಡು ಬೆಳಗ್ಬೇಕು. ಇಬ್ರು ಇಟ್ಕೊಂಡು ಬೆಳಗ್ಗೆ ಹಿಂಗೆ ಸೈಡ್ಗೆ. ಹಾಂ, ಬೆಳಗ್ಗೆ ಗಣೇಶನ ಒಳ್ಳೇದು ಮಾಡಪ್ಪ. ಹಾಂ, ಬೆಳಗು ಚಿನ್ನ. ಬೆಳಗು ಕಂಡ ಕರೆಕ್ಟಾಗಿ ನೀನು. ಕೈ ಮುಗಿ ಚಿನ್ನ, ನನಗೆ ಬೆಳಗ್ತಿದ್ದೀನ. ಹಾಂ ಚಿನ್ನ, ಇದರಲ್ಲಿರೋದೇ ಕಷ್ಟ ಉಂಟು. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಆಲ್ಮೋಸ್ಟ್ ನಮ್ಮ ಗಣೇಶ ರೆಡಿ ಆಯಿತು. ರೆಡಿಯಾಗಿ ನಮ್ಮ ಮನೆ ಕೂಡ ಬಂತು, ನಮ್ಮ ಪೂಜೆಯನ್ನು ಕೂಡ ಸ್ವೀಕರಿಸಿದೆ. ಇವತ್ತು ಈ ಗಣೇಶನ ಮಾಡೋದಕ್ಕೆ ನಮ್ಮ ಜೊತೆ
ನಾವು ಮಾತ್ರ ಅಲ್ಲ, ನಾವು 3 ಜನ ಮಾತ್ರ ಅಲ್ಲ ಮಾಡಿದ್ದು, ನಾವು ಒಂದು ಸ್ಟ್ರಕ್ಚರ್ನ ಮಾಡಿದ್ವಿ. ನೀವಾಗಲೇ ನೋಡಿದ ಹಾಗೆ ಇನ್ನು ಉಳಿದಿದ್ದ ಕೆಲಸ ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ತುಂಬ ಸಾರ್ಥಕ ಅನ್ನಿಸ್ತಾ ಇದೆ. ಇಷ್ಟು ದಿನ ನಾನು ನಿಮ್ಗಾಗಲೇ ಹೇಳಿದಾಗೆ ಗಣೇಶನ ಹಬ್ಬ ಮಾಡಿರಲಿಲ್ಲ. ಹಬ್ಬ ಅನ್ನೋದಕ್ಕಿಂತ ಗಣೇಶನ ಕೂರಿಸೋ ಅಂತ ಒಂದು ಸಂಪ್ರದಾಯನ ಮಾಡ್ಕೊಂಡು ಬಂದಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಮಾಡಿದ್ದು ತುಂಬ ಖುಷಿ ಅನ್ನಿಸ್ತಾ ಇದೆ. ನನ್ನ ಮಕ್ಕಳು ತುಂಬ ತರಲೆ ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವೇ ನೋಡ್ತಿರೋ ಹಾಗೆ ಇದಿಷ್ಟು ಮಾಡೋ ಅಷ್ಟೊತ್ತಿಗೆ ಈ ಇಬ್ಬರು ತುಂಟ್ರನ್ನ ಸುಧಾರಿಸ್ಕೊಂಡು ಸಾಕಾಗೋಯ್ತು. ನೀವು ನನ್ನನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇಷ್ಟೋ ತನಕ ನಮ್ಮನ್ನು ಸಹಿಸ್ಕೊಂಡಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ರಿಗೂ ಆ ವಿಘ್ನೇಶ್ವರ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳಿ. ಚಿನ್ನ ಆ ಕಡೆ ಹೇಳು. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಲ್ಲಿ ತಿರುಗಿ ನೋಡು. ಲವ್ ಯು ಆಲ್.